ಶೇಣ್ರಿ ಭವಂತ ಅಲ್ಲೇ ಮಾರಿ ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪಾ ಅಂದ್ರೆ ಪಾದಯಾತ್ರೆ ಮಾಡೋದಿದ್ನೆಲ್ಲ ಹಂಗೆ ನಂಗೆ ದಾರಿ ಒಳಗೆ MP ಎಂಟ್ರೆನ್ಸ್ ಆಗೀನಿ. ನಾವು ಉಳ್ಕೊಂಡಿದ್ದು ಗುಡಿ ಇದೆ ನೋಡ್ರಿ. ಈಗ ಸದ್ಯಕ್ಕೆ ನಮ್ದು ಬ್ಯಾಗ್ ಎಲ್ಲ ಈ ರೂಮ್ದಾಗ ಇಟ್ಟು ಹೊಂಟೀವಿ. ಮಧ್ಯಪ್ರದೇಶ ಬುರಾನ್ಪುರ್ ಜಿಲ್ಲೆ ಆಸಿರ್ಗಢ ಅನ್ನೋ ಊರೊಳಗೆ ಇದು ಈ ಕಿಲೆ ಇರೋದು. ಆ ಕಿಲೆ ಅಲ್ಲಿ ಮೇಲೆ ಹೋಗ್ಬೇಕು. ಅದಕ್ಕೆ ಮುಂಚೆದು ಹಿಂಗೆ ಅಷ್ಟು ಬರ್ಬೇಕು ನೋಡ್ರಿ. ಊರೊಳಗೆ ಆಸೆ ನಡ್ಕೋತಾದ್ರೆ ಇಂಥ ದಾರಿ ನಡ್ಕೋತ ಹೋಗಾಗ ಮೆಟ್ಲದವ. ಬಟ್ ಬೈಕಿನ ಬರ್ತೀವಂದ್ರೆ ಆ ಕಡೆ ಎಲ್ಲೆಲ್ಲೆಲ್ಲ ಐತಂತ ಅದು ಗೊತ್ತಿಲ್ಲ ನಮ್ಗೆ. ನಮ್ಮದು ಪಾದಯಾತ್ರೆ ಬರತ್ತೀವಲ್ಲ ನಮ್ಗೆ ಹಿಂಗಾಗಿದೆ ಬೆಸ್ಟ್. ಹಿಂಗೆ ಹೊಂಟೇವೆ ನಾವು ಈಗ ಸದ್ಯಕ್ಕೆ. ಮಹಾಭಾರತ ಕಾಲದಾಗ ಆ ಅನ್ಬೀಟೇಬಲ್ ಮಹಾರಥಿ ಅಶ್ವತ್ಥಾಮ ದ್ರೋಣಪುತ್ರ 8 ಜನ ಚಿರಂಜೀವಿ ಒಳಗೆ ಅಶ್ವತ್ಥಾಮ ಒಬ್ಬ. ಶ್ರೀಕೃಷ್ಣನ ಶಾಪದಿಂದ ಅವ ಅಮರ ಆಗ್ಯಾನ. ಬಟ್ ಅವ ಅದು ಆ ಕಿಲೆ ಕಾಣೋದು ನೋಡ್ರಿ ಮೇಲೆ. ಆ ಕಿಲೆ ಒಳಗೆ ಒಂದು ಶಿವಲಿಂಗ ಐತಿ. ಆ ಶಿವಲಿಂಗ ಪ್ರತಿನಿತ್ಯ ಸ್ವಾಮಿ ಮುಹೂರ್ತಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಾನಂತ ಇಲ್ಲಿ ಜನರು ಹೇಳ್ತಾರೆ. ಮತ್ತು ಅವನ್ನ ಅಶ್ವತ್ಥಾಮನ ಯಾರು ನೋಡ್ಯಾರ ನೋಡ್ರಿ, ಅವ್ರಿಗೆ ಮಾನಸಿಕವಾಗಿ ಸರಿನೇ ಇಲ್ಲ ಅಂತ ಒಂದು ಸ್ವಲ್ಪ ಜನದೊಂದು ಡೆತ್ ಆಗಿದೆ ಅಂತ. ಸೊಕಾರ ಮಂದಿ ಹೋಗೋ ದಾರಿನೂ ಮಸ್ತ್ ಐತಿ. ಬಟ್ ಬಿಸಿಲು ಯಪ್ಪ ಸಿಕ್ಕಾಪಟ್ಟೆ ಐತಿ. ದಮ್ಮು ಸ್ಟಾರ್ಟ್ ಆಗ್ತೈತಿ. ಜಳಕ್ಕಂತರ ಆಗಿ ಹೋಗೈತಿ ನೋಡ್ರಿ. ಈಗ ಎಂಟ್ರೆನ್ಸ್ ಬಂದ್ವಿ, ಇಲ್ಲಿ ಮಹಾದ್ವಾರದ ಕಡೆ ಬಂದ್ವಿ. ಈಗ ಹತ್ತಾಯ್ತೀವಿ. ಮೆಟ್ಲ ಈ ಥರ ಅದಾವ. ಸುಸ್ತಾದ್ರಿ ಮರ ನೋಡ್ರಿ. ಒಬ್ಬನೇ ನಾನು ಬಿಟ್ರೆ ಯಾರಿಲ್ಲ. ಭಗವಂತನ ಜೊತೆ ಹೊಂಟೀನಿ. ಹರ ಹರ ಮಹಾದೇವ್ ಅಂತ ಹೇಳಿ. ಈ ದಾರಿ ಒಳಗೆ ಭಾಳ ರೇರ್ ಜನ ಬರ್ತಾರೆ ಅನ್ಸುತ್ತೆ ನೋಡ್ರಿ. ಈಗ ನಾ ಒಬ್ಬನೇ ಹೊಂಟೀನಿ. ನಾನು ಒಬ್ಬನೇ ಯಪ್ಪ ಫುಲ್ ಮಸ್ತ್ ಐತಿ. ಭಾರಿ ಅಡ್ವೆಂಚರ್ ಆಗೈತಿ. ಅದ್ರ ಇದು ಫುಲ್ ಜಿಗ್ಜಾಕ್ ಒಳಗೆ ಮಾಡ್ರ ಅಂತ. ಯಾಕಂದ್ರೆ ಅವಾಗ ಏನಪ್ಪ ರಾಜ ಮಹಾರಾಜರಿಗೆ ಯುದ್ಧದ ಇವು ಹಾಕೋಲ್ಲ, ಕುದುರೆ ಜನ ಬರ್ತಾರಲ್ಲ, ಸೀದಾ ಇತ್ತಂದ್ರೆ ಸ್ಪೀಡಾಗಿ ಬಂದ್ಬಿಡ್ತಾರ. ಹಿಂಗಾಗಿ ಹಿಂಗೆ ಜಿಗ್ಜಾಕ್ಗಳು ಮಾಡಿರ್ತಾರಂತ. ನಂಗಂತೂ ಯಪ್ಪ ಭಾಳ ಮಾತಾಡೈತಿ. ಗಿಡ ಮಳೆ ಬಿದ್ದೈತೆ ಅನ್ಸುತ್ತ. ಗಿಡ ಅಲ್ಲ ಮರ, ಸಾರಿ. ಬಾ ಇಂಥವೇನೈತೆ ನೋಡ. ಹತ್ತು ಹಿಂಗೆ ಜಿಗದ ಹಿಂಗೆ ಹೋಗ್ಬೇಕು. ಹತ್ತು ಅಂದ್ರೆ ಭಾಳ ಕಷ್ಟಕರ ಐತಿ. ಬೈಕ್ ಅಂದ್ರೆ ನಿನ್ನ ಪುಣ್ಯ, ಇಲ್ಲ ಅಂದ್ರೆ ಪರಿಸ್ಥಿತಿ. ಬೈಕ್ ತೊಗೊಂಬರೋ ಇಲ್ಲೇ ನೋಡ್ರಿ, ಪಾರ್ಕಿಂಗ್ ಇದೆ. ನಡ್ಕೋತ ಬರೋದಾದ್ರೆ ಅದು ಅಲ್ಲ ಆ ಕಡೆಯಿಂದ ಹಿಂಗೆ ಮೇಲೆ ಹೋಗೋದು ನೋಡ್ರಿ. ಗೈಸ್ ಫೈನಲಿ ಮೇಲೆ ಬಂದ್ವಿ. ಅದು ಏನಪ್ಪ ಅಂದರೆ ಇಲ್ಲಿ ಮೇಲೆ ಬರ್ಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಫೋನ್ನಾಗ ಫೋಟೋ ಇದ್ರೆ ಸಾಕಂತ. ಸೊ ನೀವೇನು ಬರ್ಬೇಕಂದ್ರೆ ಕಂಪಲ್ಸರಿ ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ. ಗೈಸ್ ಇದೇನೋ ಮಿಸ್ಟೀರಿಯಸ್ ಕಾಣ್ತು. ಬಟ್ ಏನನ್ನ ನನಗೆ ಗೊತ್ತಿಲ್ಲ. ಒಳಗೆ ಏನೇನೋ ಇರ್ಬೇಕು ಅನ್ಸುತ್ತೆ. ಬಟ್ ಅದ ಸಾಹಸ ಬೇಡ. ಮಂಗ್ಯ ಇವು ಇಷ್ಟ ಅಲ್ಲ. ಒಂದು 100-200 ಮಂಗ್ಯ ಹಾಕು ಯಪ್ಪ. ಬೆನ್ನು ಹತ್ತಿದ್ರೆ ಮಾತ್ರ ಚಡ್ಡಿ ಹರಿತೇವೆ ಅಂತ. ಇದೇ ಥರದ್ದು 5 ಕೊಳ ಅದಂತ್ರಿ. ಇವು ಎಂಥ ಬಿಸಿಲಿದ್ರು ಒಟ್ಟ ಒಣಗಲ್ಲಂತ್ರಿ. ಯಾಕಪ್ಪ ಅಂದ್ರೆ ಅಶ್ವತ್ಥಾಮ ಇಲ್ಲೇ ಸ್ನಾನ ಮಾಡಿ ಶಿವಲಿಂಗ ಪೂಜೆ ಮಾಡಕ್ಕೆ ಹೋಗೋದು ನೋಡ್ರಿ. ಇದು ಫೈನಲಿ ಬಂದ್ವಿ ಶಿವಲಿಂಗ ಇರೋ ಸ್ಥಳದ ಕಡೆ. ಬರ್ರಿ ಹೋಗಿ ದರ್ಶನ ಪಡೋಣ ಅಂತ ಇಲ್ಲಿ ಬರ್ದಾರ ನೋಡ್ರಿ. ಹಿಂದಿ ಒಳಗೆ ಮತ್ತು ಇಂಗ್ಲೀಷ್ ಒಳಗೆ ಭಗವಂತ ಈ ಗುಡಿ ಒಳಗೆ ಹೋಗ್ಬರ್ರಿ. ಇದು ಗುಡಿ ಒಳಗೆ ನೋಡ್ರಿ ಮೇಲೆ ಈ ಥರ ಕಾಣುತ್ತ. ಇಲ್ಲಿ ನಮ್ಮ ನಂದಿ ಮಹಾರಾಜ್ರು. ಬರ್ರಿ ಶಿವಲಿಂಗು. ನಮಃ ಶಿವಾಯ ನಮಃ ಶಿವಾಯ. ಗೈಸ್ ಇದು ಶಿವಲಿಂಗ ಏನು ಕಾಣುತ್ತೆ ನೋಡ್ರಿ. ಇದೇ ಶಿವಲಿಂಗ ದಿನಾಲು ಅಶ್ವತ್ಥಾಮ ಪೂಜೆ ಮಾಡಿ ಹೋಗೋದು ನೋಡ್ರಿ. ಈ ಥರ ಐತಿ ಶಿವಲಿಂಗು. ಗೈಸ್ ಇದು ನೋಡೋದೇನೈತೆ ನೋಡ್ರಿ, ಅಶ್ವತ್ಥಾಮ ಪೂಜೆ ಮಾಡಿದಂದ್ರೆ. ಗೈಸ್ ನಿಮ್ಮ ಗುಡಿ ಒಳಗೆ ನೋಡೋಕೆ ಸಿಗೋದು ಪ್ರಥಮ ಪೂಜೆ ವಿಘ್ನೇಶ್ವರ, ವಾಸುಕಿ. ಇಲ್ಲಿ ವಿಘ್ನೇಶ್ವರನ ಜೊತೆ ಮಾತೆ ಮತ್ತು ಇಲ್ಲಿ ನಮ್ಮ ಬಾಸ್ ಬಜರಂಗ ಬಲಿ. ಮತ್ತು ಆಲ್ಮೋಸ್ಟ್ ದತ್ತಾತ್ರೇಯ ಸ್ವಾಮಿ. ಇದು ಮೇಲೆ ಈ ಥರ ಕಾಣುತ್ತೆ. ಬಟ್ ಇಲ್ಲಿ ಲೈಟ್ ಅಷ್ಟಿಲ್ಲ. ಬಟ್ ಒಂದು ಸಿಂಪಲ್ ಆಗೈತಿ. ಒಂದಿದೆ ಟೋಟಲ್ 60 ಎಕರೆ ಒಳಗಿದೆಂತ್ರಿ. ಚೊಕ್ಕೆಲ್ಲ ಅಡ್ಡಾಡಿ ನೋಡ್ಬೇಕಂದ್ರೆ ಭಾಳ ಕಷ್ಟ. ಅಂದ್ರೆ ನನಗೆ ಇಂಥ ಬಿಸಿಲ ಅಂದ್ರೆ ಅಡ್ಡಾಡೋಕ್ಕಾಗಲಿಲ್ಲ. ಬಟ್ ಜಸ್ಟ್ ಹೋಗಿ ದರ್ಶನ ತಗೊಂಡು ಹೋಗ್ಬಿಡ್ತೀನಿ. ಈ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಮತ್ತು ನನಗೆ ಏನಾರ ಯಾತ್ರೆ ಒಳಗೆ ಈ ಥರದ್ದು ಮಿಸ್ಟೀರಿಯಸ್ ಪ್ಲೇಸಸ್ ಏನಾರ ಸಿಕ್ಕರೆ ವಿಡಿಯೋ ಮಾಡ್ತೀನಿ ಅಂದರೆ ಒಂದು ಲಾಸ್ಟ್ ಕ್ಲಿಪ್ ಆಗಿ ಹೋಗ್ತೀನಿ. ನೋಡ್ಕೊಂಬರ್ರಿ. ಹರ ಹರ ಮಹಾದೇವ್.